ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ರಾಜ್ಯ ಬಿಜೆಪಿಯಲ್ಲೂ ಕೂಡ ಮಹತ್ವದ ಸಭೆ ನಡೆಯಲಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಬಹಳ ಮುಖ್ಯವಾಗಿ ಮೇಟಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಟಿಕೆಟ್ ಪೈಪೋಟಿ ಇದೆ. ಆ ಬಗ್ಗೆ ಪ್ರಮುಖ ಚರ್ಚೆ ಇವತ್ತು ನಡೆಯಲಿದೆ. ಇವತ್ತು ರಾಜ್ಯ ಬಿಜೆಪಿಯಲ್ಲೂ ಕೂಡ ಮಹತ್ವದ ಸಭೆ ನಡೆಯುತ್ತೆ. ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಬಹಳ ಫೈಟ್ ಇದೆ. HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀಬೇಕು. ಮುರುಗೇಶ್ ನಿರಾಣಿ ಹಾಗೂ ಚರಂತಿಮಠ ನಡುವೆ ತೀವ್ರ ಪೈಪೋಟಿ ಇದೆ. ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಏನಾದರೂ ಅಂತಿಮ ನಿರ್ಧಾರಕ್ಕೆ ಬರ್ತಾರ ಕಾದು ನೋಡಬೇಕಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಈ ಸಭೆಯಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ಮುರುಗೇಶ್ ನಿರಾಣಿ, PC ಗದ್ದಿಗೌಡ, ನಾರಾಯಣ್ ಸಾಮ್ ಬಾಂಡೆ, ಚರಂತಿಮಠ್ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಏನಾಗಬಹುದು ಇವತ್ತಿನ ಮೀಟಿಂಗ್ನಲ್ಲಿ ಅನ್ನುವಂಥ ಕುತೂಹಲ. ಮಾಜಿ ಸಚಿವ ಹಾಗೂ ಶಾಸಕ HY ಮೇಟಿ ನಿಧನದಿಂದ ಬಾಗಲಕೋಟೆ ಮತಕ್ಷೇತ್ರ ಜನಪ್ರತಿನಿಧಿ ಇಲ್ಲದೆ ಅನಾಥವಾಗಿದೆ. ಈ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀಬೇಕು. ಈಗ 2.5 ವರ್ಷದ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ನಾವು ಪ್ರಮುಖವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇದುವರೆಗೆ 4 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಈ ಪೈಕಿ ಸಂಸತ್ ಸ್ಥಾನಕ್ಕೆ ಸ್ಪರ್ಧಿಸುವ ಸಲುವಾಗಿ 3 ಶಾಸಕರು ರಾಜೀನಾಮೆ ಕೊಟ್ಟಿದ್ದರಿಂದಾಗಿ ಉಪಚುನಾವಣೆ ನಡೆದಿತ್ತು. ಇದರ ಜೊತೆಗೆ ಸುರಪುರ ಕ್ಷೇತ್ರ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರು ನಿಧನರಾದರು. ಆ ಸಂದರ್ಭದಲ್ಲೂ ಕೂಡ ಉಪಚುನಾವಣೆ ನಡೆದಿತ್ತು. ಇದೀಗ ಬಾಗಲಕೋಟೆ ಕ್ಷೇತ್ರ. ಹಾಗಾಗಿ ಬಿಜೆಪಿಯಿಂದ ಯಾರ ಅಭ್ಯರ್ಥಿ ಅನ್ನುವಂಥ ಕುತೂಹಲ. ರೆಡ್ಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, HY ಮೇಟಿ ನಿಧನದಿಂದ ತೆರವಾಗಿರುವಂಥ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ಆಗಬೇಕಾಗತ್ತೆ. ಬಿಜೆಪಿಯಲ್ಲಿ ಏನಾದರೂ ಅಂತಿಮ ನಿರ್ಧಾರಕ್ಕೆ ಇವರೇ ಅಭ್ಯರ್ಥಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಬಹುದಾ? ದಿವೇಶ್ರೀ, ಪ್ರತಿ ಜಿಲ್ಲೆಯ ವಿಚಾರವಾಗಿ ಬಿಜೆಪಿ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಪಕ್ಷ ಸಂಘಟನೆ ವಿಚಾರವಾಗಿ ಬಾಗಲಕೋಟೆ ಜಿಲ್ಲೆಯ ವಿಚಾರವಾಗಿಯೂ ಕೂಡ ಸಭೆಯನ್ನ ಮಾಡಿ ಆಗಿದೆ. ಆದ್ರೆ ಇವತ್ತು ಮತ್ತು ವಿಶೇಷ ಸಭೆಯನ್ನ ಕರೆದಿದ್ದಾರೆ. ಇದರಲ್ಲಿ ಪಕ್ಷದ ಕಾರ್ಯಕರ್ತರು ಯಾರು ಇರಲ್ಲ, ಪಕ್ಷದ ಕೆಲವು ಪ್ರಮುಖರು ಮಾತ್ರ, ಬಾಗಲಕೋಟೆಯ ಕೆಲವು ಪ್ರಮುಖರು ಮಾತ್ರ, ಒಂದು 6-7 ಜನರಿಗೆ ಮಾತ್ರ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಕಾರಣ ಏನು ಅಂದ್ರೆ ದಿವೇಶ್ರೀ, ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀಲಿಕ್ಕಿದೆ. ಆ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅಂತ ವಿಚಾರವಾಗಿ ಇಷ್ಟು ದಿನದವರೆಗೆ ಏನಾಗಿತ್ತು, ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಕಳೆದ ಬಾರಿ ಸೋತಂತವರಿಗೆ ಮತ್ತೆ ಅವಕಾಶವನ್ನ ಕೊಡ್ತಾರೆ ಅನ್ನೋಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಚರಂತಿಮಠ ಅವರನ್ನ ಹೊರತಾಗಿ ಬೇರೆಯವರು ಕೂಡ ಇಲ್ಲಿ ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಅನ್ನೋದು ಗೊತ್ತಾದ ನಂತರದಲ್ಲಿ ಸಮಸ್ಯೆ ಆಗಬಾರ್ದು, ಇದು ಟಿಕೆಟ್ಗಾಗಿ ಫೈಟ್ ನಡೆದು ಕೊನೆಗೆ ಪಕ್ಷದೊಳಗೆ ಭಿನ್ನಮತ ಸೃಷ್ಟಿಯಾಗಿ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ತಕ್ಷಣನೇ ಎಚ್ಚೆತ್ತುಕೊಂಡಂತ ಬಿಜೆಪಿ ನಾಯಕರು ಯಡಿಯೂರಪ್ಪ ಸೇರಿದಂತೆ ಉಳಿದೆಲ್ಲ ಪ್ರಮುಖರೆಲ್ಲರೂ, ರಾಜ್ಯಾಧ್ಯಕ್ಷ ವಿಜೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವರೆಲ್ಲ ಸೇರಿ ಸಭೆಯನ್ನ ಮಾಡ್ತಾ ಇದ್ದಾರೆ, ಸಭೆಯನ್ನ ಕರೆದಿದ್ದಾರೆ. ಕಾರಣ ಏನಂತಂದ್ರೆ ಮುರುಗೇಶ್ ನಿರಾಣಿ ಸಹಿತ ಇಲ್ಲಿ ಆಕಾಂಕ್ಷಿ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. ಕೇವಲ ಇಬ್ರು ಮಾತ್ರನಾ ಅಥವಾ ಬೇರೆಯವರು ಇದಾರ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಚರಂತಿಮಠ ಅವರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅನ್ನೋ ವಿಚಾರವಾಗಿ ಮೊನ್ನೆ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಫೈನಲ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗಿರೋದು. ಆದ್ರೆ ಅದ್ರ ನಂತರದಲ್ಲೂ ನಿರಾಣಿ ಹೆಚ್ಚಿನ ಪ್ರಮಾಣದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಿರೋ ಕಾರಣಕ್ಕಾಗಿ ಇದು ಗೊಂದಲ ಆಗಬಾರದು ಅನ್ನೋಂತ ಒಂದು ವಿಚಾರ ಇಟ್ಕೊಂಡು ಬಾಗಲಕೋಟೆ ಜಿಲ್ಲೆಯ ಪ್ರಮುಖರ ಸಭೆಯನ್ನ ಪ್ರತ್ಯೇಕವಾಗಿ ಇವತ್ತು ಕರೆದಿದ್ದಾರೆ. ಬಹುಶಃ ಉಳಿದ 1-2-3 ಜಿಲ್ಲೆಗಳ ಸಭೆ ನಡೀತಾ ಇದೆ. ಆ ನಂತರದಲ್ಲಿ ಈ ಪ್ರಮುಖರ ಜೊತೆಯಲ್ಲಿ ನಾಯಕರೆಲ್ಲ ಮಾತಾಡುವಂತ ಸಾಧ್ಯತೆ ಇದೆ. ಇಲ್ಲಿ ಮಾತನಾಡಿ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಪಕ್ಷದ ಪ್ರಮುಖರೆಲ್ಲೂ ತೀರ್ಮಾನ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ ದಿವೇಶ್ರೀ.